ಕಲರ್ಸ್ ಕನ್ನಡ ಯಾವಾಗಲೂ ಕೂಡ ಹೊಸ ಹೊಸ ಸೀರಿಯಲ್ಗಳು ಮತ್ತು ಕಥೆಗಳು ಮತ್ತು ಪಾತ್ರಧಾರಿಗಳನ್ನು ಹುಡುಕೋದ್ರಲ್ಲಿ ಫೇಮಸ್ಸು. ಈಗಾಗಲೇ ಮನರಂಜನೆಗೆ ಅಂತ ಅನೇಕ ಸೀರಿಯಲ್ಗಳು ಪ್ರಸಾರವಾಗ್ತಾ ಇದೆ. ಇತ್ತೀಚೆಗೆ ಕಲರ್ಸ್ ಕನ್ನಡದಲ್ಲೇ ಒಂದು ಹೊಸ ಟ್ರೆಂಡ್ ಕೂಡ ಸೃಷ್ಟಿಯಾಗಿದೆ. ಯಾಕಂದರೆ 2-3 ವರ್ಷಗಳ ಕಾಲ ಪ್ರಸಾರವಾಗುವಂಥ ಸೀರಿಯಲ್ ಕಥೆಯನ್ನು ಆದಷ್ಟು ಬೇಗ ಮುಗಿಸೋದು. ಅದು ಚೆನ್ನಾಗಿರಲಿ ಚೆನ್ನಾಗಿಲ್ಲದೆ ಇರಲಿ, ಆ ಸೀರಿಯಲ್ಗಳು ಆದಷ್ಟು ಬೇಗ ಮುಕ್ತಾಯ ಆಗತ್ತೆ. ಕಥೆಯನ್ನು ಸುಮ್ಮನೆ ಎಳೆಯೋ ಬದಲು ಮುಗಿಸೋದು ಬೆಟರ್ ಅನ್ನುವಂಥ ಕಾರಣಕ್ಕೆ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಈಗಾಗಲೇ ಕಲರ್ಸ್ ಕನ್ನಡದಲ್ಲಿ ಅನೇಕ ಹೊಸ ಹೊಸ ಸೀರಿಯಲ್ಗಳು ಪ್ರಸಾರ ಆಗ್ತಾ ಇದೆ. TRPಯಲ್ಲೂ ಕೂಡ ಉತ್ತಮ ಸ್ಥಾನಮಾನವನ್ನು ಗಳಿಸ್ತಾ ಇದೆ. ಇದರ ಬೆನ್ನಲ್ಲೇ ಒಂದು ಶಾಕಿಂಗ್ ಸುದ್ದಿ, ಒಂದು ಸ್ವೀಟ್ ಸುದ್ದಿ ಹೊರಬೀಳ್ತಾ ಇದೆ. ಅದೇನು ಅಂತಂದರೆ, ಕಲರ್ಸ್ ಕನ್ನಡದಲ್ಲಿ ಹೊಸದೊಂದು ಸೀರಿಯಲ್ ಇನ್ನೇನು ಪ್ರಸಾರವಾಗಲಿದೆ. ಈಗ ಆಲ್ರೆಡಿ ಪ್ರೋಮೋ ರಿಲೀಸ್ ಆಗಿದೆ. ಈ ಪ್ರೋಮೋ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಈ ಪ್ರೋಮೋ ನೋಡಿ ಎಲ್ಲರೂ ಇದೇನಿದು ಈ ರೇಂಜ್ನಲ್ಲಿ ಸೀರಿಯಲ್ ಅನ್ನು ಮಾಡಿದ್ದಾರೆ, ಇದು ಸೀರಿಯಲ್ಲೋ ಅಥವಾ ಸಿನಿಮಾನೋ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೌದು, ನೀವೆಲ್ಲ ಗಮನಿಸಿದ ಹಾಗೆ ದೃಷ್ಟಿ ಬೊಟ್ಟು ಅನ್ನುವಂಥ ಒಂದು ಹೊಸ ಪ್ರೋಮೋ ರಿಲೀಸ್ ಆಗಿದೆ. ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ನಲ್ಲಿ ಈ ಪ್ರೋಮೋ ಹಲ್ಚಲನ್ನು ಎಬ್ಬಿಸಿದೆ. ಇನ್ನು ಗೊತ್ತಿರುವಂಥ ವಿಚಾರ ಅಂತ ಅಂದರೆ, ಈ ಒಂದು ಸೀರಿಯಲ್ನ ಪ್ರೊಡ್ಯೂಸರ್ ರಕ್ಷ್. ಹೌದು, ಪುಟ್ಟಗೌರಿ ಮದುವೆ ಸೀರಿಯಲ್ ಮುಖಾಂತರವಾಗಿ ಕಲರ್ಸ್ ಕನ್ನಡದಲ್ಲಿ ಹೆಸರನ್ನು ಮಾಡಿದ್ದು ರಕ್ಷ್. ಅದಾದ ಮೇಲೆ ಅವರು ಜಿ ಕನ್ನಡದಲ್ಲಿ ಗಟ್ಟಿಮೇಳ ಅನ್ನುವಂಥ ಸೀರಿಯಲ್ನಲ್ಲಿ ಪ್ರೊಡ್ಯೂಸರ್ ಕಮ್ ಹೀರೋ ಆಗಿದ್ರು. ನೋಡುವುದಕ್ಕೆ ಸಖತ್ ಹ್ಯಾಂಡ್ಸಮ್ ಆಗಿರುವಂಥ ರಕ್ಷ್ ಅದೇ ರೀತಿಯಾಗಿ ತುಂಬಾ ಟ್ಯಾಲೆಂಟೆಡ್ ಅಂದರೆ ತಪ್ಪಾಗಲಿಕ್ಕಿಲ್ಲ. ತನ್ನದೇ ಸಿನಿಮಾಗಳಿಗೆ, ತನ್ನದೇ ಸೀರಿಯಲ್ಗಳಿಗೆ ಪ್ರೊಡ್ಯೂಸ್ ಮಾಡಿಕೊಳ್ಳುವಷ್ಟರ ಮಟ್ಟಿಗೆ ಬೆಳೆದು ನಿಂತಿದ್ದಾರೆ ರಕ್ಷ್ ಯಾವಾಗಲೂ ಸೀರಿಯಲ್ಗಳನ್ನು ಮಾಡ್ತಾ ನನ್ನದು ಅನೇಕ ಹೊಸ ಹೊಸ ಆಲೋಚನೆಗಳು ಇದ್ದಾವೆ, ನಾನು ಒಂದು ಹೊಸ ರೀತಿಯಲ್ಲಿ ಸೀರಿಯಲ್ಗಳನ್ನು ಮಾಡಬೇಕು, ಕಿರುತೆರೆಯಲ್ಲೂ ಕೂಡ ಸಾಧನೆ ಮಾಡಬೇಕು ಅಂತ ಹೇಳ್ಕೊಳ್ತಾ ಇದ್ರು. ಅದೇ ರೀತಿಯಾಗಿ ಇದೀಗ ಸಾಧನೆಯ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಹೌದು, ಕಲರ್ಸ್ ಕನ್ನಡದಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ದೃಷ್ಟಿ ಬೊಟ್ಟು ಅನ್ನುವಂಥ ಒಂದು ಹೊಸ ಸೀರಿಯಲ್ ಪ್ರಸಾರ ಆಗ್ತಾ ಇದೆ. ಇದರ ಕತೆ ಹೇಳೋದಾದರೆ, ಇವತ್ತಿನ ಸಮಾಜದಲ್ಲಿ ಹೆಣ್ಣುಮಕ್ಕಳು ಬದುಕೋದು ತೀರಾನೇ ಕಷ್ಟ. ನೋಡೋದಕ್ಕೆ ಚೆನ್ನಾಗಿದ್ರಂತೂ ಮುಗ್ದೇ ಹೋಯಿತು. ಆ ಹೆಣ್ಣು ಮಕ್ಕಳನ್ನು ಹೇಗೆ ಬೇಕಾದರೂ ಬಳಸಿಕೊಳ್ತಾರೆ, ಆಕೆಯನ್ನು ಹೇಗೆ ಬೇಕಾದರೂ ಹಾಳು ಮಾಡಿಬಿಡ್ತಾರೆ. ಇವತ್ತು ಹೆಣ್ಣು ಹೆತ್ತೋರು 1000 ಸತಿ ಯೋಚನೆ ಮಾಡಿ ಮಕ್ಕಳನ್ನು ಓದಿಸ್ಬೇಕು, ಹೊರಗಿನ ಪ್ರಪಂಚಕ್ಕೆ ಕಳಿಸ್ಬೇಕು. ಆ ಥರದ್ದೊಂದು ವಾತಾವರಣ ನಿರ್ಮಾಣ ಆಗಿದೆ. ಇಂಥ ಕೆಟ್ಟು ನಿಂತಹ ಸಮಾಜದಲ್ಲಿ ಸುಂದರವಾಗಿರುವಂಥ ಹೆಣ್ಣು ಮಕ್ಕಳು ಎಷ್ಟು ರೀತಿಯಾದಂಥ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಸಮಾಜವನ್ನು ಕಾಪಾಡೋರಿಂದ ಹಿಡಿದು ಸಮಾಜದಲ್ಲಿರುವಂಥ ಯಾವೆಲ್ಲ ವ್ಯಕ್ತಿಗಳು ಆ ಹೆಣ್ಣಿನ ಮೇಲೆ ಕೆಟ್ಟ ದೃಷ್ಟಿಯನ್ನು ಬೀರ್ತಾರೆ, ಆ ಕೆಟ್ಟ ದೃಷ್ಟಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಒಬ್ಬ ತಾಯಿ ಮಗಳನ್ನು ಹೇಗೆಲ್ಲ ಸೇಫ್ ಮಾಡ್ತಾಳೆ, ಆ ಸೇಫ್ ಅನ್ನುವಂಥ ಪದ ಮಗಳಿಗೆ ಎಷ್ಟು ರೀತಿಯಾದಂಥ ಸಮಸ್ಯೆಯನ್ನು ತಂದೊಡ್ಡುತ್ತೆ ಅನ್ನೋದು ಈ ಸೀರಿಯಲ್ನ ಒನ್ ಲೈನ್ ಕಥೆಯಾಗಿದೆ. ಏನೋ ಈ ಸೀರಿಯಲ್ಗೆ ಸಂಬಂಧಪಟ್ಟಂತೆ ಉದ್ಭವವಾಗಿರುವಂಥ ಇನ್ನೊಂದು ಪ್ರಶ್ನೆ ಅಂದರೆ, ಇದರ ನಾಯಕಿ ಯಾರು, ನಾಯಕ ಯಾರು, ಇದರಲ್ಲಿ ಬರುವಂಥ ಪಾತ್ರವರ್ಗ ಯಾರದ್ದು ಅನ್ನುವಂಥದ್ದು. ಈಗಾಗಲೇ ಈ ಪಾತ್ರವರ್ಗದ ಬಗ್ಗೆ ಪ್ರಶ್ನೆಗಳು ಹುಟ್ಟಾಗ್ತಾ ಇತ್ತು. ಒಂದು ಕಡೆಯಲ್ಲಿ ಇದರಲ್ಲಿ ಹೀರೋ ಆಗಿ ವಿಜಯ್ ಸೂರ್ಯ ಕಾಣಿಸ್ಕೊಳ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಕ್ಷ್ ಒಬ್ಬ ಸೂಪರ್ ಹಿಟ್ ಹೀರೋ ಆಗಿದ್ದು ತನ್ನ ಗೆಳೆಯನಿಗೆ ಈ ಸೀರಿಯಲನ್ನು ಮಾಡಿದ್ದಾರೆ. ಇದರಲ್ಲಿ ಅಗ್ನಿಸಾಕ್ಷಿ ಖ್ಯಾತಿಯ ವಿಜಯ್ ಸೂರ್ಯನೇ ಹೀರೋ ಆಗಿ ಆ್ಯಕ್ಟ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮೇನ್ ಪಾತ್ರಧಾರಿಯಾಗಿ, ಅಮ್ಮನ ಪಾತ್ರಧಾರಿ ಆಗಿ ದೀಪಶ್ರೀ ಹರೀಶ್ ಅವರು ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ. ತುಂಬ ಜನಕ್ಕೆ ದೀಪಶ್ರೀ ಹರೀಶ್ ಯಾರು ಅನ್ನೋದು ಗೊತ್ತಿದೆ. ಇನ್ನು ಕೆಲವರು ಮರೆತಿದ್ರೆ ನೆನಪಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ದೀಪಶ್ರೀ ಪ್ರತಿಭಾವಂತ ಕಲಾವಿದೆ. ಈಗಾಗಲೇ ಅನೇಕ ನಾಟಕಗಳು, ರಂಗಭೂಮಿ ಕಲಾವಿದೆ, ಭರತನಾಟ್ಯ ಹಾಗೇನೆ ಸಿನಿಮಾಗಳು, ಸೀರಿಯಲ್ಗಳು ಎಲ್ಲದರಲ್ಲೂ ಕೂಡ ಅಭಿನಯಿಸಿದ್ದಾರೆ. ಈ ಹಿಂದೆ ಮನ್ವಂತರ, ಮನೆಯೊಂದು 3 ಬಾಗಿಲು, ಮಾಯಾಮೃಗ, ಪಾಪ ಪಾಂಡು ಸೇರಿದಂತೆ ಅನೇಕ ಸೀರಿಯಲ್ಗಳಲ್ಲಿ ಬಣ್ಣ ಹಚ್ಚಿದವರು, ಒಬ್ಬ ಅದ್ಭುತ ಕಲಾವಿದೆಯಾಗಿ ಹೆಸರು ಮಾಡಿದವರು, ಇಂಡಸ್ಟ್ರಿಯಲ್ಲಿ ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ. ಏನೋ ಇವರ ಗಂಡ ಕೂಡ ಇಂಡಸ್ಟ್ರಿಯಲ್ಲೇ ಹೆಸರು ಮಾಡಿದವರು. ಹರೀಶ್ ಪ್ರಭಾತ್ ಅನ್ನೋದು ಅವರ ಹೆಸರು. ಈಗಾಗಲೇ ಅನೇಕ ಸಿನಿಮಾಗಳಲ್ಲಿ ಇವರು ಕೂಡ ನಟಿಸಿದ್ದಾರೆ. ಅನೇಕ ಸಿನಿಮಾಗಳಲ್ಲಿ ಆಗಿನ ಕಾಲದಲ್ಲಿ ಹೀರೋ ಆಗಿ ನಟಿಸಿದ್ದಾರೆ. ನೋಡುವುದಕ್ಕೆ ಮುದ್ದಾಗಿ ಇದ್ದಂಥ ಹರೀಶ್ ದೀಪಶ್ರೀ ಅವರನ್ನು ಪ್ರೀತಿಸಿ ಮದುವೆ ಆಗಿದ್ರು. ಇವರಿಗೆ ಮುದ್ದಾದ 2 ಮಕ್ಕಳು ಕೂಡ ಇದ್ದಾರೆ. ಗಂಡ ಹೆಂಡತಿ ಇಬ್ಬರು ಕಲಾ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅನೇಕ ಕಲಾವಿದರಿಗೆ ರಂಗಭೂಮಿಯ
ಪ್ರಾಕ್ಟೀಸನ್ನು ಮಾಡಿಸುವುದು, ಪರಿಚಯವನ್ನು ಮಾಡಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಗಂಡ ಹೆಂಡತಿ ಇಬ್ಬರು ಚಿಕ್ಕ ವಯಸ್ಸಿನಿಂದಲೂ ಬಾಲ್ಯದಿಂದಲೂ ಕಲಾವಿದರಾಗಿಯೇ ಕಲಾ ಸೇವೆಯನ್ನು ಸಲ್ಲಿಸಬೇಕು ಅಂತ ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರನ್ನು ಸಂಪಾದಿಸಿಕೊಂಡು ಬಂದಿದ್ದಾರೆ. ಪ್ರಭಾತ್ ಫ್ಯಾಮಿಲಿ ಅಂತ ಹೇಳಿದರೆ ಎಲ್ಲರಿಗೂ ಗೊತ್ತಾಗತ್ತೆ. ದೀಪಶ್ರೀ ಮತ್ತು ಹರೀಶ್ ಈ ಹಿಂದೆಯಿಂದಲೂ ಕೂಡ ಇಂಡಸ್ಟ್ರಿಯಲ್ಲಿ ಯಾವುದೇ ರೀತಿಯಾದಂಥ ಪಾತ್ರ ಕೊಟ್ಟರು ಬಹಳ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ್ದವರು. ಅದು ಎಂಥದ್ದೇ ಪಾತ್ರಗಳಾದ್ರೂ ಕೂಡ ಅದನ್ನು ನಿಭಾಯಿಸುವುದರಲ್ಲಿ ಎತ್ತಿದ ಕೈ. ಗಂಡ ಹೆಂಡತಿ ಇಬ್ಬರು ತಮ್ಮ ಸೇವೆಯನ್ನು ಕಲಾ ಸೇವೆಗೆ ಅಂತಲೇ ಮುಡಿಪಾಗಿ ಇಟ್ಟಿದ್ದಾರೆ. ತಮ್ಮ ಇಡೀ ಬದುಕನ್ನು ಕಲೆಗೆ ಅಂತಲೇ ಮುಡಿಪಾಗಿಟ್ಟಿದ್ದಾರೆ. ಇಂಥ ದೀಪಶ್ರೀ ಅವರು ಇತ್ತೀಚೆಗೆ ಅಂತರವನ್ನು ಕಾಯ್ದುಕೊಂಡಿದ್ರು. ಮಕ್ಕಳುಗಳಿಗೆ ಪಾಠ ಹೇಳ್ಕೊಡೋದು, ನಾಟಕ ಹೇಳ್ಕೊಡೋದು, ರಂಗಭೂಮಿ ಕಲಾವಿದೆಯಾಗಿ ಸೇವೆ ಸಲ್ಲಿಸುವುದು ಅವರ ಮಹದಾಸೆ ಆಗಿತ್ತು. ಆದರೆ ಈಗ ಈ ದೃಷ್ಟಿಬೊಟ್ಟು ಅನ್ನುವಂಥ ಒಂದು ಸೀರಿಯಲ್ ಅದ್ಭುತವಾಗಿರೋದ್ರಿಂದ, ಕತೆ ಕೂಡ ಚೆನ್ನಾಗಿರೋದ್ರಿಂದ ಕಲಾವಿದರು ಅಷ್ಟೇ ಚೆನ್ನಾಗಿ ಅಭಿನಯಿಸುವವರು ಬೇಕಾಗಿತ್ತು. ಆ ಪಾತ್ರಕ್ಕೆ ಜೀವ ತುಂಬುವವರು ಬೇಕಾಗಿತ್ತು. ಆಗ ರಕ್ಷ್ ಅವರು ಹುಡುಕಿದ್ದೆ ದೀಪಶ್ರೀ ಅವರನ್ನು. ಈ ಕತೆಗೆ ನೀವೇ ಹೇಳಿ ಮಾಡಿಸಿದ್ದ ಪಾತ್ರಧಾರಿ, ಹಾಗಾಗಿ ನೀವೇ ಅಭಿನಯಿಸಬೇಕು ಅಂತ ಕೇಳ್ಕೊಂಡಂಥ ಹಿನ್ನೆಲೆಯಲ್ಲಿ ಈ ಸೀರಿಯಲ್ನಲ್ಲಿ ಅವರೇ ಮುಖ್ಯ ಪಾತ್ರಧಾರಿಯಾಗಿ ಅಭಿನಯಿಸ್ತಾ ಇದ್ದಾರೆ. ಕೊಟ್ಟ ಪಾತ್ರವನ್ನು ತುಂಬ ಸಲೀಸಾಗಿ ನಿಭಾಯಿಸಿದ್ದಾರೆ. ಆದರೆ ಈ ಸೀರಿಯಲ್ ಯಾವ ಸೀರಿಯಲ್ನ ಪ್ಲೇಸಿಗೆ ಬರುತ್ತೆ ಅನ್ನೋದು ಪ್ರಶ್ನೆ. ಯಾವ ಸೀರಿಯಲ್ನ ವೈಂಡ್ ಅಪ್ ಮಾಡ್ತಾರೆ, ಯಾವಾಗಿಂದ ಪ್ರಚಾರ ಆಗತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ.